ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಐಶ್ವರ್ಯ ಗೌಡ ವಂಚನೆ ಕೇಸಿಗೆ ಸಂಬಂಧಿಸಿದಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಕೊಟ್ಟಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ವಿಚಾರಣೆಗೆ ಹಾಜರಾಗಿ ಅಂತ ಸಮನ್ಸ್ ಜಾರಿ ಮಾಡಿದೆ ಜಾರಿ ನಿರ್ದೇಶನಾಲಯ. ಗುರುವಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಡಿಕೆ ಸುರೇಶ್ ಅವರಿಗೆ ಸಮನ್ಸ್ ಕೊಟ್ಟಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಐಶ್ವರ್ಯ ಗೌಡ ವಂಚನೆ ಕೇಸಿನಲ್ಲಿ ಡಿಕೆ ಸುರೇಶ್ ಅವರ ಹೆಸರನ್ನ ಐಶ್ವರ್ಯ ಗೌಡ ಬಳಸ್ತಾ ಇದ್ಲು ಅನ್ನುವಂತ ಆರೋಪ ಇದೆ. ತನ್ನ ವಂಚನೆಗೆ ನಾನು ಡಿಕೆ ಸುರೇಶ್ ಅವರ ಸಹೋದರಿ ಅನ್ನೋ ಹೆಸರನ್ನ ಆಕೆ ಬಳಸ್ತಾ ಇದ್ಲು ಅನ್ನೋ ಮಾಹಿತಿ ಇದೆ. ಡಿಕೆ ಸುರೇಶ್ ಅವರು ಇದನ್ನ ನಿರಾಕರಿಸಿದ್ರು. ನನಗೂ ಆಕೆಗೂ ಯಾವ ಸಂಬಂಧನೂ ಇಲ್ಲ, ಸಂಪರ್ಕನೂ ಇಲ್ಲ ಅಂತ ಹೇಳಿಕೊಂಡಿದ್ರು. ಈಗ ತನಿಖೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ಗುರುವಾರ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಐಶ್ವರ್ಯ ಗೌಡ ವಿರುದ್ಧ ದೂರುದಾರೆ ಮಾಡಿದಂಥ ಆರೋಪ ಕೂಡ ಅದೇ. ನನ್ನನ್ನು ವಂಚನೆ ಮಾಡೋ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ನಾನು ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡಿದ್ಲು ಅಂತ ದೂರುದಾರೆ ಹೇಳಿದರು. ಸದ್ಯ ಡಿಕೆ ಸುರೇಶ್ ಅವರಿಗೆ ಸಮನ್ಸ್ ಇಶ್ಯೂ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.